ಹಾಯ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸೊ ಮೊದಲಿಗೆ ಪಿಕ್ ನೋಡೇ ಅನಿಸಿರ್ಬೋದು ನಿಮಗೆ ಏನೋ ಫಂಕ್ಷನ್ ಇದೆ ಅಂತ ಹೇಳಿ. ನಮ್ಮ ಸ್ಟಾಫ್ದು ಎಂಗೇಜ್ಮೆಂಟ್ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ನಾವೆಲ್ಲ ಹೊರಡ್ತಾ ಇದ್ವಿ. ಅರೌಂಡ್ ತುಮಕೂರನ್ನ ಬಂದುಬಿಟ್ಟು 8 ಗಂಟೆಗೆ ಬಿಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ಆಫೀಸ್ ಹತ್ರನೇ ಬಂದಿದ್ವಿ. ಸೊ ಅದಾದಮೇಲೆ ಚಿಕ್ಕದಾಗಿ ಒಂದು ಪೂಜೆ ಮುಗಿಸ್ಕೊಂಡು ಹೊರಡ್ತಿರೋ ಬಸ್ಸಿಗೆ ನಮ್ಮ ಹುಡುಗರು ಎಲ್ಲ ಕಾಯ್ತಾ ಇದ್ದಾರೆ, ಎಷ್ಟು ಬೇಗ ಹೊರಡ್ತೀವಿ, ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಜರ್ನಿ ಏನೋ ತುಂಬ ಚೆನ್ನಾಗೇ ಸ್ಟಾರ್ಟ್ ಆಯಿತು. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ತುಮಕೂರು ದಾಬಾಸ್ಪೇಟೆ ಫುಲ್ ಟ್ರಾಫಿಕ್ ಜಾಮು, ಹಾಗೆ ಏನೋ ಸ್ಟ್ರೈಕ್ ಬೇರೆ ನಡೀತಾ ಇತ್ತು. ಹಾಗಾಗಿ ನಾವು ಹೋಗಿದ್ದು ತುಂಬ ಲೇಟ್ ಆಯಿತು. ಬಟ್ ತುಂಬ ಲೇಟ್ ಆಯಿತು, ಟ್ರಾಫಿಕ್ ಜಾಮ್ ಇದ್ರೂ ಸಾಂಗಿಗೆ ಡ್ಯಾನ್ಸಿಗೆ ಏನೂ ಕಡಿಮೆ ಇಲ್ಲ. ನಮ್ಮ ಹುಡುಗರು ಸಖತ್ತಾಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸೊ ಹೋಗ್ತಾ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದಾಬಾಸ್ಪೇಟೆ ನಿಯರ್ ಬೈ ಹೋದ್ವಿ. ಸೊ ಅಲ್ಲೇ ಟೀ ಕುಡ್ಕೊಂಡು ಬಸ್ಗೆ ಪಾರ್ಸಲ್ ತೊಗೊಂಡ್ವಿ. ಅಲ್ಲಿನ ಕುತ್ಕೊಂಡು ತಿಂದು ಎದ್ದೋಳೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ತಿಂಡಿನ ಹಂಗೆ ಪಾರ್ಸಲ್ ತೊಗೊಂಡು ಸೊ ಹೋಗ್ತಾ ಜರ್ನಿನಲ್ಲೇ ಟಿಫನ್ಗಳನ್ನೆಲ್ಲರೂ ಮುಗಿಸ್ಕೊಂಡ್ವಿ. ನೋಡ್ತಿರ್ಬೋದು ಆಲ್ಮೋಸ್ಟ್ ನಮ್ಮ ಸ್ಟಾಫ್ಸ್ ಜಾಸ್ತಿ ಇದ್ದಾರೆ. ಬಟ್ ಕೆಲವೊಬ್ಬರು ಮದುವೆಗೆ ಬರ್ತೀವಿ ಅಂತ ಹೇಳಿ ಎಂಗೇಜ್ಮೆಂಟ್ ಆಗಿದ್ದರಿಂದ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಬಂದುಬಿಟ್ಟು ಓನ್ ವೆಹಿಕಲಲ್ಲಿ ಹೋಗಿದ್ದಾರೆ. ಸೊ ಈ ಥರ ಯಾರ್ಯಾರು ಬಸ್ಸಿಗೆ ಬಂದಿದ್ರು ಅವ್ರು ಮಾತ್ರ ಇಲ್ಲಿದ್ದೀವಿ. ಆಲ್ಮೋಸ್ಟ್ 1:30 ನಾವು ರೀಚ್ ಆದ್ವಿ ಬ್ಯಾಂಗ್ಳೂರು ಲೊಕೇಶನಿಗೆ. ಬಟ್ ಏನಂತ ಅಂದರೆ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಆಗಿ ಫೋಟೋ ಶೂಟ್ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಫ್ಯಾಮಿಲಿ ಫೋಟೋ ಶೂಟ್ ಆಗ್ತಿದ್ರಿಂದ ಇಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಮಾಡಿಕೊಂಡು ಅದಾದಮೇಲೆ ನಾವು ಕೂಡ ಹೋದ್ವಿ. ಸೊ ಸ್ಟಾಫ್ಸ್ ಎಲ್ಲ ಸೇರಿ ಗುಂಪು ಒಂದು ಫೋಟೋ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಿರೋರು ಒಂದಿಬ್ಬರು ಬಂದಿದ್ದರು, ಅಂದರೆ ಕೆಲಸ ಬಿಟ್ಟು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರನ್ನೂ ಕೂಡ ಮೀಟ್ ಮಾಡ್ದಂಗೆ ಆಯಿತು, ಯಾಕಂದರೆ ಮೊದಲಿಂದನೇ ವರ್ಕ್ ಮಾಡ್ತಿರೋದ್ರಿಂದ ಸೊ ಎಲ್ಲರೂ ಪರಿಚಯ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು. ಹಾಗಾಗಿ ನಿಯರ್ ಬೈ ಪ್ಲೇಸ್ ಅಂತ ಸರ್ಚ್ ಮಾಡಿದಾಗ ಬನ್ನೇರುಘಟ್ಟ ಝೂ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಜಸ್ಟ್ ಒಂದು 30 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಜರ್ನಿ. ಸೊ ರೂಟ್ ಮ್ಯಾಪ್ ಹಾಕ್ಕೊಂಡು ನಮ್ಮ ಯಾರೋ ಒಂದಿಬ್ಬರು ಹುಡುಗರು ಹೇಳ್ಕೊಡ್ತಾಯಿದ್ರು ಹಿಂಗೆ 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 ಅಂತ ಹೇಳಿ ಡ್ರೈವರ್ಗೆ. ಸೊ ಅದಾದಮೇಲೆ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಬಂದುಬಿಟ್ಟು ಸಫಾರಿಗೆ ಏನಂದರೆ ತುಂಬ ಟೈಮ್ ಇರಬೇಕಿತ್ತು ನಮಗೆ ಹೋಗೋದಕ್ಕೆ. ಸೊ ಯಾಕಂದರೆ ಒಂದು 400-500 ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಟೈಮ್ ಇರಬೇಕು ಆ್ಯಂಡ್ ಚೆನ್ನಾಗಿ ನೋಡ್ಕೊಂಡು ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ನಮ್ಮ ಹತ್ರ ಶಾರ್ಟ್ ಟೈಮ್ ಇದ್ದಿದ್ದರಿಂದ ಜಸ್ಟ್ ಝೂ ನೋಡ್ಕೊಂಡು ಹೋಗೋಣ ಅಂಥೇಳಿ ಎಂಟ್ರಿ ಫೀಸ್ ಬಂದು 100 ರುಪೀಸ್ ಇತ್ತು. ಸೊ ಸ್ಟ್ರೀಟಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಝೂ ಮುಗಿಸ್ಕೊಂಡು ಬಂದು ಸ್ನ್ಯಾಕ್ಸ್ ತಿನ್ಕೊಂಡು ನಿಂತಿದ್ವಿ. ಆ್ಯಂಡ್ ಅದರಲ್ಲಿ ಏನಂತ ಅಂದರೆ ನಾವು ಹೋಗಿರೋ ಸ್ಯಾರಿಗೂ ಓಣಮ್ ಸ್ಪೆಷಲ್ ಡೇಗೂ ಕೂಡ ಮ್ಯಾಚ್ ಆಗ್ತಾಯಿತ್ತು. ಅಲ್ಲಿ ಒಂದು ಸ್ವಲ್ಪ ಜನ ಹ್ಯಾಪಿ ಓಣಮ್ ಅಂತ ಏನೋ ವಿಶಸ್ ಮಾಡ್ತಾಯಿದ್ರು. ಆ್ಯಂಡ್ ನಮಗೆ ಆ್ಯಕ್ಚುಲಿ ಮೊದಲು ಜಸ್ಟ್ ಯೆಲ್ಲೋ ಕಲರ್ ಸ್ಯಾರಿಲೇ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಅದು ಅಲ್ಲಿ ಸಿಂಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಳಗಡೆ ಹೋಗಿ ನೋಡಿದ್ವಿ. ಬಟ್ ಇದು ಮೈಸೂರು ಝೂ ಅಷ್ಟು ಏನೂ ದೊಡ್ಡದಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು. ಓಕೆ, ಅಂದರೆ ಏಜ್ ಆಗಿರೋರು ಮಾತ್ರ ಅದು ಜೀಪ್ ಥರ ಬರುತ್ತೆ ಅದನ್ನು ತೊಗೊಂಡಿದ್ರು. ಬಟ್ ಜೀಪ್ ಕೂಡ ನಾಟ್ ರಿಕ್ವೈರ್ಡ್ ಅಂತ ನಮ್ಮ ಅನಿಸಿಕೆ, ಯಾಕಂದರೆ ಅಷ್ಟು ದೊಡ್ಡದಿಲ್ಲ. ಸೊ ಹಾಗಾಗಿ ಸಫಾರಿ ಹೋದರೆ ಆಲ್ಮೋಸ್ಟ್ ಅದನ್ನು ಬುಕ್ ಮಾಡ್ಕೊತೀವಿ. ಸೊ ಅದು ಅಂದರೆ ಬೆಸ್ಟ್ ಅನಿಸುತ್ತೆ. ಸೊ ಇದಕ್ಕೆ 100 ರುಪೀಸ್ ಎಂಟ್ರಿ ಫೀಸ್ಗೆ ನಾವೇ ಆರಾಮಾಗಿ ಓಡಾಡಿಕೊಂಡು ಫೋಟೋಸ್ ತೊಗೊಂಡು ಬರ್ಬೋದು. ಆ್ಯಂಡ್ ಸಂಡೇ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಅದಾದಮೇಲೆ 8 ಗಂಟೆಗೆ ರೀಚ್ ಆದ್ವಿ ತುಮಕೂರು. ಮತ್ತು ಮನೇಲಿ ಹೋಗಿ ಅಡುಗೆ ಎಲ್ಲ ಮಾಡೋ ಸೀನೇ ಇಲ್ಲ ಅಂತ ಹೇಳಿ ಮತ್ತೆ ಹಟ್ಟಿಗೆ ಬಂದು ಸೊ ಅಲ್ಲೇ ಊಟ ಮುಗಿಸ್ಕೊಂಡು ನಮಗೇನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಿಂದು ಆರಾಮಾಗಿ ಮನೆಗೆ ಹೊರಟ್ವಿ. ಯಾಕಂದರೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಆಫೀಸ್ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಾಗಿತ್ತು ನಮ್ಮ ಸಂಡೇ ನಾವು ಏನೇನು ಮಾಡಿದ್ವಿ ಅದೆಲ್ಲ ನಾನು ಜಸ್ಟ್ ಸ್ವಲ್ಪ ಸ್ವಲ್ಪನ ಆ್ಯಡ್ ಮಾಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.